ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾದಂತಹ ಹಾಲಪ್ಪ ಆಚಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಪ್ರಕರಣ ಸಂಬಂಧ ರಿಯಾಕ್ಷನ್ ಕೊಟ್ಟಿರೋದು ಹಾಲಪ್ಪ ಆಚಾರ್. ಡ್ಯಾಂನ 19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗ್ಬಿಟ್ಟಿದೆ. ಜಲಾಶಯದ ಉಳಿದ ಗೇಟ್ಗಳಲ್ಲೂ ಕೂಡ ಕ್ರ್ಯಾಕ್ ಕಾಣಿಸ್ಕೊಂಡಿದೆ. ನೋಡಿ, ಇಲ್ಲಿ 4 ಜಿಲ್ಲೆಯ 10 ಲಕ್ಷ ಎಕರೆ ಪ್ರದೇಶದ ರೈತರಿದ್ದಾರೆ. ಅವರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದ ಆಡಳಿತ ಇದು ಅಂತೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಎಲೆಕ್ಟ್ರಾನಿಕ್ ನ್ಯೂಸ್ನೊಳಗ ಇಲ್ಲೇನೋ 19ನೇ ಗೇಟು ಕ್ರೆಸ್ಟ್ ಗೇಟು ಓಪನ್ ಆಗಿರೋದನ್ನು ಕೇಳಿದೆ. ಎಷ್ಟು ನೀರು ಫ್ಲೋ ಆಗ್ತಾ ಇದೆ, ಎಷ್ಟು ಲುಕ್ಷಾನೆ ಆಗ್ತಾ ಇದೆ ಅನ್ನೋದು ಕೇಳಿದೆ. ತಕ್ಷಣ ನಾನು ನನ್ನ ಊರಿನಿಂದ ಇಲ್ಲಿಗೆ ಬಂದಾಗ ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ, ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಇನ್ನು ಉಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವನ್ನೆಲ್ಲವೂ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತೀವಿ. ಇವಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾದಂತಹ ಹಾಲಪ್ಪ ಆಚಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಪ್ರಕರಣ ಸಂಬಂಧ ರಿಯಾಕ್ಷನ್ ಕೊಟ್ಟಿರೋದು ಹಾಲಪ್ಪ ಆಚಾರ್. ಡ್ಯಾಂನ 19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗ್ಬಿಟ್ಟಿದೆ. ಜಲಾಶಯದ ಉಳಿದ ಗೇಟ್ಗಳಲ್ಲೂ ಕೂಡ ಕ್ರ್ಯಾಕ್ ಕಾಣಿಸ್ಕೊಂಡಿದೆ. ನೋಡಿ, ಇಲ್ಲಿ 4 ಜಿಲ್ಲೆಯ 10 ಲಕ್ಷ ಎಕರೆ ಪ್ರದೇಶದ ರೈತರಿದ್ದಾರೆ. ಅವರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದ ಆಡಳಿತ ಇದು ಅಂತೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಎಲೆಕ್ಟ್ರಾನಿಕ್ ನ್ಯೂಸ್ನೊಳಗ ಇಲ್ಲೇನೋ 19ನೇ ಗೇಟು ಕ್ರೆಸ್ಟ್ ಗೇಟು ಓಪನ್ ಆಗಿರೋದನ್ನು ಕೇಳಿದೆ. ಎಷ್ಟು ನೀರು ಫ್ಲೋ ಆಗ್ತಾ ಇದೆ, ಎಷ್ಟು ಲುಕ್ಷಾನೆ ಆಗ್ತಾ ಇದೆ ಅನ್ನೋದು ಕೇಳಿದೆ. ತಕ್ಷಣ ನಾನು ನನ್ನ ಊರಿನಿಂದ ಇಲ್ಲಿಗೆ ಬಂದಾಗ ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ, ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಇನ್ನು ಉಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವನ್ನೆಲ್ಲವೂ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತೀವಿ. ಇವಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾದಂತಹ ಹಾಲಪ್ಪ ಆಚಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಡೀಟೇಲ್ಸ್ ಬರ್ತಾ ಇದೆ. ತುಂಗಭದ್ರಾ ಡ್ಯಾಂನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಪ್ರಕರಣ ಸಂಬಂಧ ರಿಯಾಕ್ಷನ್ ಕೊಟ್ಟಿರೋದು ಹಾಲಪ್ಪ ಆಚಾರ್. ಡ್ಯಾಂನ 19ನೇ ಗೇಟ್ ಅಡ್ರೆಸ್ ಇಲ್ಲದಂತೆ ನಾಪತ್ತೆಯಾಗ್ಬಿಟ್ಟಿದೆ. ಜಲಾಶಯದ ಉಳಿದ ಗೇಟ್ಗಳಲ್ಲೂ ಕೂಡ ಕ್ರ್ಯಾಕ್ ಕಾಣಿಸ್ಕೊಂಡಿದೆ. ನೋಡಿ, ಇಲ್ಲಿ 4 ಜಿಲ್ಲೆಯ 10 ಲಕ್ಷ ಎಕರೆ ಪ್ರದೇಶದ ರೈತರಿದ್ದಾರೆ. ಅವರಲ್ಲಿ ಆತಂಕ ಮನೆ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿತನದ ಆಡಳಿತ ಇದು ಅಂತೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಮ್ಮ ಎಲೆಕ್ಟ್ರಾನಿಕ್ ನ್ಯೂಸ್ನೊಳಗ ಇಲ್ಲೇನೋ 19ನೇ ಗೇಟು ಕ್ರೆಸ್ಟ್ ಗೇಟು ಓಪನ್ ಆಗಿರೋದನ್ನು ಕೇಳಿದೆ. ಎಷ್ಟು ನೀರು ಫ್ಲೋ ಆಗ್ತಾ ಇದೆ, ಎಷ್ಟು ಲುಕ್ಷಾನೆ ಆಗ್ತಾ ಇದೆ ಅನ್ನೋದು ಕೇಳಿದೆ. ತಕ್ಷಣ ನಾನು ನನ್ನ ಊರಿನಿಂದ ಇಲ್ಲಿಗೆ ಬಂದಾಗ ಹೋಗಿ ನೋಡಿದಾಗ ಗೇಟು ಎಲ್ಲಿಯೂ ಇಲ್ಲ, ಅಡ್ರೆಸ್ಸನೇ ಇಲ್ಲ. 19ನೇ ಗೇಟು ಅಡ್ರೆಸ್ಸನೇ ಇಲ್ಲ. ಇನ್ನು ಉಳಿದಂಥ ಗೇಟು ನೋಡಿದಾಗ ಕೂಡ ಕ್ರ್ಯಾಕ್ಗಳು ಇವನ್ನೆಲ್ಲವೂ ನೋಡಿದಾಗ ಜವಾಬ್ದಾರಿ ಇರ್ತಕ್ಕಂಥ ಆಡಳಿತ ಎಲ್ಲಿ ಹೋಗಿತ್ತು ಅನ್ನೋದು ಪ್ರಶ್ನೆ ಬರ್ತೀವಿ. ಇವಾಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.